ತಿಂದಿರ್ತಾರೆ, ಹೊಟ್ಟೆಗೆ ಬೇಕೇ ಬೇಕು, ಅಡ್ಡಿಲ್ಲ. ಬೆಂಬಲ ಬೆಲೆ ಘೋಷಿಸಿದಾಗ 12 ತಿಂಗಳು ಖರೀದಿ ಕೇಂದ್ರ ತೆರೆಯಲಿ. ಖರೀದಿ ಕೇಂದ್ರ ನೋಡ್ತಾ ಇದ್ವಿ ನಾವು, ಮತ್ತು ಅದು ಖರೀದಿ ಕೇಂದ್ರಕ್ಕೆ ಒಯ್ಯುವಷ್ಟು ಶಕ್ತಿ ನಮ್ಮ ರೈತರಲ್ಲಿ ಉಳಿದಿಲ್ಲ ಇವತ್ತು. ಅದು ನಾವು ಗಮನಿಸಬೇಕಾದಂಥ ವಿಷಯ. ಮುಂದೆ ರೈತರಿಗೆ ಸಿಬಿಲ್ ಅನ್ವಯವಾಗಂತ ನೋಡಿಕೊಳ್ಬೇಕು. ಸಾಲ ತಗೊಳ್ಳೋದು ಸಿಬಿಲ್ ಬೇಕಾಗ್ತದೆ. ಸಿಬಿಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಉತ್ಪನ್ನ ಬರೋದು ವರ್ಷಗಳು ಬರುವಂಥದ್ದು ಉತ್ಪನ್ನ ವರ್ಷ 2 ಸಲ ಬರ್ತದೆ, ಬಟ್ 3 ಸಲ ಬರ್ತದೆ. ಪಾಪ ಅವಾಗ ತುಂಬಲಿಕ್ಕೆ ಆಗೋದಿಲ್ಲ ಸಾಲ ತೆಗೆದುಕೊಳ್ಳೋದು, ಯಾಕಂದ್ರೆ ಅವ್ರ ಕೈ ಮಾರ್ಕೆಟೇ ಇಲ್ಲ. ಮುಂದೆ MS ಸ್ವಾಮಿನಾಥನ್ ಜಾರಿ ಮಾಡಬೇಕು. ಇದು ಭಾಳ ಮಹತ್ವದ. MS ಸ್ವಾಮಿನಾಥನ್ ಆಯೋಗ ಶಿಫಾರಸು ಮಾಡಿದ, ಅದನ್ನು ಜಾರಿಗೊಳಿಸ್ಬೇಕು. ಇವೆಲ್ಲ ಶಿಫಾರಸು ಮಾಡಿದ್ದಾರೆ. ಅದು ಇದರಿಂದ ಯಾವುವು ಆಗಿಲ್ಲ. ಇವಂತಿ ನನ್ನ ಅಭಿಪ್ರಾಯದಲ್ಲಿ ನಮ್ಮ ತಜ್ಞರು ಹೇಳಿದ್ದಾರೆ, ಅಡ್ಡಿಲ್ಲ, ಸರಿಯಾಗಿದ್ದಪ್ಪ. ಅದಕ್ಕಿಂತ ಇಂಪಾರ್ಟೆಂಟ್ ರೈತರ ಕೈಯಾಗೆ ಮಾರ್ಕೆಟ್ ಕೊಡಿಸುವಂಥ ಕೆಲಸವನ್ನು ಇವ್ರು ಯಾಕೆ ಶಿಫಾರಸು ಮಾಡ್ತಾ ಇಲ್ಲ? ಸ್ವಾಮಿನಾಥನ್ ಆಯೋಗ ಹೇಳಿದ್ರೆ ಈಗ ನಿಮ್ಗೆ ಗೊತ್ತದ, ಸಿಟು ಪ್ರಸ್ತುತಿ ಅಂತ ಹೇಳ್ತಾರೆ ಅವರು. ಒಂದು ಖರ್ಚು ವೆಚ್ಚ ಎಲ್ಲ ತೆಗೆದು ಅದೇನು ಖರ್ಚಾಗಿರ್ತದೆ, ಶ್ರಮದ್ದಾಯಿತು, ಭೂಮಿ ಖರ್ಚಾಗಿರ್ಬೋದು ಎಲ್ಲ ತೆಗೆದು ಅದರ ಅರ್ಧದಷ್ಟು ಬೆಲೆ ಕಟ್ಟಬೇಕು ಅಂತೇಳಿ. MS ಸ್ವಾಮಿನಾಥನ್ ಆಯೋಗದ ಇವು ಸೂತ್ರವನ್ನು ಯಾಕೆ ಇಲ್ಲಿವರೆಗೆ ಅನುಷ್ಠಾನಗೊಳಿಸ್ತಾ ಇಲ್ಲ? ಬೆಂಬಲ ಬೆಲೆ ಘೋಷಣೆ ಬೇಕಾಗಿಲ್ಲ, ಘೋಷಣೆ ಮಾಡೋಷ್ಟು ನ್ಯಾಯ ಅದು ಕಾನೂನು ಆಗಬೇಕು, ಅದ್ಯಾಕೆ ಆಗ್ತಾ ಇಲ್ಲ? ಇದ್ರ ಬಗ್ಗೆ ಈ ನಮ್ಮ ತಜ್ಞರು ಯಾಕೆ ಒತ್ತು ಕೊಟ್ಟಿದ್ರು ಮಾಡಿಸ್ಬಾರ್ದು ಅಂತ ನಾವು ತಜ್ಞರಲ್ಲಿ ಕೇಳ್ಕೊಳ್ಳೋದು ಇಷ್ಟ. ಇದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ರೈತರಿಗೆ ಮಾರ್ಕೆಟ್ ಮಾಡಿಕೊಡೋದು ರೈತರ ಕೈಯಲ್ಲೇನದ. ಈ ಸರ್ಕಾರಗಳಿಂದ ಆಗೋದೇ ಇಲ್ಲ, ಯಾಕಂದ್ರೆ ಪಾರ್ಟಿ ಫಂಡ್ ತೊಗೊಳ್ತಾರೆ ಇವರೆಲ್ಲ. ಪಾರ್ಟಿ ಫಂಡ್ ತೆಗೆದುಕೊಳ್ಳುವಂಥ ಜನ ಯಾರಿಂದ ಪಾರ್ಟಿ ಫಂಡ್ ಪಡಿತಾರೋ ಆ ಪಾರ್ಟಿ ಫಂಡ್ ತೆಗೆದುಕೊಳ್ಳೋರಿಗೆ ಅನುಕೂಲ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಅವರೆಂದೂ ಈ MS ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ಒಪ್ಪಿಕೊಳ್ಳೋದಿಲ್ಲ. ಹೀಗಾಗಿ ಇದೇನು ಮೋದಿ ಅವರು ಗೊತ್ತದೆ ಎಲ್ಲರಿಗೂ, ಇವರೆಲ್ಲ ತಜ್ಞರು, ಇವರೆಲ್ಲರಿಗೂ ಗೊತ್ತದ. ಇವರಲ್ಲಿದ್ದಂಥ ಯಾರು ಸಾಮಾನ್ಯರಲ್ಲ, ಅಸಾಮಾನ್ಯರೆಲ್ಲರೂ, ಇವ್ರಿಗೆಲ್ಲ ಗೊತ್ತದ. ಇದೇ ಮೋದಿ ಅವರು ಮುಖ್ಯಮಂತ್ರಿ